ರಾಮ ಭರತನ ಸಂಭಾಷಣೆಯನ್ನು ಇದಕ್ಕಾಗಿ ನಾವು ಆಯ್ದುಕೊಂಡಿದ್ದೇವೆ. 3 ಯುಗದ ಸಂವಾದದಲ್ಲಿ ಹಿಮ್ಮೇಳದಲ್ಲಿ ಪ್ರಸಿದ್ಧರಾಗಿರುವಂಥ KJ ಗಣೇಶರು ಭಾಗವತಿಕೆಯಲ್ಲಿರ್ತಾರೆ. ಭರತ್ಚಂದ್ರನ್ ಕೋಟೇಶ್ವರ ಮಕ್ಕಳೆಯಲ್ಲಿಯೂ ಪುಟ್ಟ ಶಿವಾನಂದರು ಚಂಡಿಯಲ್ಲಿಯೂ ಕೂಡ ನಮಗೆ ಸಹಕರಿಸಲಿಕ್ಕಿದ್ದಾರೆ. ಮೊದಲ ಭಾರತ ಯುಗ ಸಂವಾದದಲ್ಲಿ ಪವನ್ ಆಚಾರ್ಯ ಭರತನಾಗಿ, ಸಾತ್ವಿಕ ಭರತ ರಾಮನಾಗಿ ನಮ್ಮೆದುರಿಗೆ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಅಯೋಧ್ಯೆಯ ಅರಸೊತ್ತಿಗೆ ಎಂದಿಗೂ ಬಯಸಿದವನಾನಲ್ಲ, ಬಯಸುವವನು ಅಲ್ಲ. ಈ ಪ್ರಜಾಜನರನ್ನು ಅಪ್ಪನ ಅಪರ ಕರ್ಮಗಳಿಗೆ ಮೆಚ್ಚಿ ಬನ್ನಿರೆಂದು ಕರೆತಂದವನಾನಲ್ಲ. ಕಾಡಿನಲ್ಲಿರುವ ರಾಮನನ್ನು ಒಡಂಬಡಿಸಿ ರಾಜೋಚಿತ ಮರ್ಯಾದೆಯಲ್ಲಿ ನಾಡಿಗೆ ಕರೆದುಕೊಂಡು ಬರುವುದಕ್ಕೆ ತೆರಳಿದ್ದೇನೆ. ಇಷ್ಟವುಳ್ಳವರು ನನ್ನೀ ಕಾರ್ಯಕ್ಕೆ ಕೈ ಜೋಡಿಸಿರೆಂದು ಕೇಳಿದಾಗ ಸ್ವಯಂ ಸ್ಫೂರ್ತಿಯಿಂದ ಇವರೆಲ್ಲ ಬಂದಿದ್ದಾರೆನ್ನು. ಆದರೆ ಇವರ ಮನಸ್ಸಿಗೆ ನೋವಾಗುವಂತೆ 14 ವರ್ಷಗಳ ಕಾಲ ಕಾಡಿನಲ್ಲಿರುವೆ ಎಂದು ಹೇಳುವೆಯಲ್ಲ ಅಣ್ಣ. ಒಂದೇ ಬಾಯದಿಂದ ಹುಟ್ಟಿಕೊಂಡ ನಮ್ಮಲ್ಲಿ ಬಾಲ್ಯವು ತಾರತಮ್ಯವಿಲ್ಲದೆ ಕಳೆದು ಹೋಯಿತು. ಆದರೆ ಈಗ ನಿನಗೆ ಕಾಡಿನ ವಾಸದ ಕಾರ್ಪಣ್ಯ, ನನಗೆ ನಾಡಿನ ವಾಸದ ಪುಣ್ಯ. ನಿನಗೆ ಎಲೆಮನೆ, ನನಗೆ ಅರಮನೆ. ನೀನು ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನಡೆದಾಡುವುದು, ನಾನು ಅರಮನೆಯ ಚಂದ್ರಕಾಂತ ಶಿಲೆಯ ಮೇಲೆ ಓಡಾಡುವುದು. ನಿನಗೆ ತೊಡುವುದಕ್ಕೆ ನಾನುವೆ, ನನ್ನ
ನನಗೆ ಪಟ್ಟೆ ಪೀತಾಂಬರ. ಅಯ್ಯೋ, ಇವುಗಳನ್ನು ಊಹಿಸುತ್ತಿದ್ದಾಗಲೇ ಬಹಳ ನೋವಾಗ್ತದೆ ಅಣ್ಣ. ಇದೆಲ್ಲ ನನ್ನಿಂದ ಸಾಧ್ಯವೇ ಅಥವಾ ನನಗಿದು ಸಾಧುವೆ? ನೀನಿಲ್ಲದ ಅಯೋಧ್ಯೆ ನನಗೊಂದು ಅಡವಿ, ನೀನಿರುವ ಅರಣ್ಯ ನನಗೆ ಅಯೋಧ್ಯೆ. ಇದರಿಂದ ಇನವಂಶವಾರಿ ಚಂದ್ರಮನೆಂದು ಯಾವ ಜೀವವು ಗುರುತಿಸಲ್ಪಡಬೇಕಾದವನು ನೀನಲ್ಲದೆ ಅನ್ಯರಾರು ಅಲ್ಲ ಅಣ್ಣ. ಅಯೋಧ್ಯೆಗೆ ಬಾ ಅಣ್ಣ, ಪಟ್ಟವನ್ನು ಏರು. ನೀನಿಲ್ಲವಾದರೆ ಪುಣ್ಯಮೂರ್ತಿಯಾದ ನಿನ್ನ ಪಾದವನ್ನು ನಾನು ಬಿಡುವವನಲ್ಲ. ಇವರನ್ನೆಲ್ಲ ಊರಿಗೆ ಕಳುಹಿಸಿ ನಾನು ನಿನ್ನ ಬಳಿಯೇ ಉಳಿದು ಬಿಡುತ್ತೇನೆ. ಭರತ, ನಿನ್ನವೇ ಕೇಳಿದ ವರದಲ್ಲಿ ನನ್ನ ಪಾಲಿನದ್ದನ್ನು ಅಂಗೀಕರಿಸಿದವ ನಾನು. ಆಗಿರುವಾಗ ತಾಯಿಯ ಬೆಕ್ಕ ಮಗನಾಗಿ ಆ ಅರಸೊತ್ತಿಗೆಯನ್ನು ನೀನು ನಿರಾಕರಿಸಬಾರದಲ್ಲ. ಅಣ್ಣ, ನಾನೊಬ್ಬನ ಮಾತಿಗೀಗ ಎಲ್ಲಿಗೂ ಬೆಲೆ ಕೊಡಬೇಕಾಗಿಲ್ಲ. ಏಕೆಂದರೆ ಮಂತ್ರಾಕ್ಷತೆಗೆ ತಲೆಯೊಡ್ಡಿದ ನಿನ್ನಂತಹ ಪ್ರಾಜ್ಞನಿಗೆ ಇಡೀ ಹೇಳುವ ಅರ್ಹತೆ ನನಗೆಂದಿಗೂ ಇಲ್ಲ. ಆದರೂ ಹೇಳುತ್ತೇನಣ್ಣ, ಸಾವಿರಾರು ಜನರು ಬಯಸುತ್ತಿದ್ದ ನಿನ್ನ ಪಟ್ಟಾಭಿಷೇಕದ ಸಂದರ್ಭ, ಎಲ್ಲರ ಕಣ್ಮಣಿಯಂತಿರುವ ನಿನ್ನನ್ನು ಕಾಡಿಗೊಡ್ಡುವಂತಹ ವರವನ್ನು ಕೇಳಬಹುದೇ? ಏನೂ ಅರ್ಹತೆ ಇಲ್ಲದ ನನಗೆ ಪಟ್ಟವನ್ನು ಕೇಳಬಹುದೇ? ಸ್ತ್ರೀ ಬುದ್ಧಿ ಪ್ರಲಯಾಂತಕ ಎಂಬುದಕ್ಕೆ ಇದೇ ಸ್ಪಷ್ಟ ನಿದರ್ಶನ. ಅಂದು ಗೈಯಾಳಿ ವರ್ತಿಸಿದ ಆಕೆ ಇಂದು ಹೇಳುತ್ತಿರುವುದು ಹೀಗೆ. ಅಂದು ನನಗಾವಭೂತ ಆವರಿಸಿತ್ತೋ ನಾನರಿಯೇ, ಅದರ ಪ್ರಭಾವದಿಂದ ನಾನು ಹಾಗೆ ಮಾಡಿದ್ದೇನೆ ಹೊರತು ಸ್ವಂತ ಬುದ್ಧಿಯಿಂದಲ್ಲ. ಆದ್ದರಿಂದ ನನ್ನಿಂದಾದ ಅಚಾತುರ್ಯವನ್ನು ಮನ್ನಿಸು ರಾಮ. ಪುನಃ ಅಯೋಧ್ಯೆಗೆ ಬಂದು ನಮ್ಮನ್ನೆಲ್ಲ ಪರಿಪಾಲಿಸು ಎಂದವಳು. ಅಷ್ಟೇ ಅಲ್ಲ, ಕಾಡಿನಲ್ಲಿರುವ ರಾಮನನ್ನು ನೋಡುವುದಕ್ಕೆ ನಾನು ಹೋಗುತ್ತಿದ್ದೇನೆ ಎಂದಾಗ ಇತರ ಇವರಿಗಿಂತ ನನ್ನಮ್ಮನೆ ಮೊದಲಿಗೆ ಹೊರಟಳು. ರಾಮನಲ್ಲಿ ಕ್ಷಮೆಯಾಚಿಸಿ ಕೊಟ್ಟ ಮಾತನ್ನು ಹಿಂದಕ್ಕೆ ತೆಗೆದುಕೊಂಡು ಅಯೋಧ್ಯೆಗೆ ಬರುವಂತೆ ಮಾಡಬೇಕು ಎಂದವಳು ಈಗ ಪಶ್ಚಾತ್ತಾಪದಿಂದ ಕಣ್ಣೀರೆರಗುತ್ತಿರುವುದನ್ನು ನೋಡಬಾರದೆ? ಭರತ, ನಿನ್ನಮ್ಮ ಬೇಡಿದ್ದು ಎನ್ನುವುದಕ್ಕಿಂತಲೂ ನಮ್ಮಪ್ಪ ಅದನ್ನು ಕೊಟ್ಟಿದ್ದು ಎನ್ನುವುದು ಸುಳ್ಳುವಂತಾಗುತ್ತಿದೆ. ಆಯ್ತಲ್ಲ, ಅಮ್ಮ ಕೇಳಿದಳು, ಅಪ್ಪ ಕೊಟ್ಟವ. ಆದರೆ ಕೇಳಬಾರದನ್ನು ಕೇಳಿದರೆ ಕೊಡಬೇಕೇ ಅದನ್ನು? ಏಕೆಂದರೆ ಜ್ಯೇಷ್ಠ ಪುತ್ರನಲ್ಲವೇ ನೀನು. Yeah.
ಅದನ್ನು ಅವನಿಂದ ಯಾರೂ ಕಸಿದುಕೊಳ್ಳುವಂತಿಲ್ಲ. ಅದನ್ನು ನನ್ನಮ್ಮ ಹೇಗೆ ಕೇಳಿದಳು? ಒಂದೊಮ್ಮೆ ಜ್ಯೇಷ್ಠಪುತ್ರನಾದವನು ಅಪಾತ್ರತೆಯನ್ನು ಹೊಂದಿರುವುದಾದರೆ ಅಮ್ಮ ಕೇಳಿದ ವರವನ್ನು ಅಪ್ಪ ಸಮ್ಮತಿಸಬಹುದು. ಆದರೆ ನಿನ್ನಲ್ಲಿ ಸಿಂಹಾಸನ ಬಾಹಿರನಾಗುವುದಕ್ಕೆ ಯಾವ ಕಾರಣವಿಲ್ಲವಲ್ಲ. ಆ ರೋಗಿಷ್ಠನು, ಅಂಗವಿಕಲನು, ಮತಿವಿಕಲನು ಅಥವಾ ಮಾಡಬಾರದ ಅನ್ಯಾಯವನ್ನು ಮಾಡಿದವನಾದರೆ ಸಿಂಹಾಸನಕ್ಕವನು ಬಾಹಿರ. ಆದರೆ ಸರ್ವ ಸುಗುಣಗಳ ಪ್ರತಿರೂಪನಾಗಿರುವ ನೀನು ರಾಮೋ ವಿಗ್ರಹವಾನ್ ಧರ್ಮಃ ಎಂದು ಬ್ರಹ್ಮರ್ಷಿಗಳಿಂದ ನಿರ್ಣಯಿಸಲ್ಪಟ್ಟವನು. ನಿರ್ಮಲ ಚರಿತ್ರನಾದ ಅಣ್ಣ ನೀನಿರುವಾಗ ಏನೂ ಅಲ್ಲದ ನಾನು ಪಟ್ಟ ಏರುವುದು ಇಡೀ ಲೋಕವೇ ಒಪ್ಪದ ನೀತಿಯಲ್ಲವೇ? ಸಿಟ್ಟಿನೆದುರು ಯಾರು ನಿಲ್ಲಬಾರದು. ಆಗಲಣ್ಣ, ನಾನು ಇಲ್ಲಿಂದ ಹೊರಡುತ್ತೇನೆ, ಆದರೆ ಅಯೋಧ್ಯೆಗಲ್ಲ. ಯಾಕೆಂದರೆ ನೆರೆದಿರುವ ಎಲ್ಲರನ್ನು ಆಶ್ವಾಸನೆ ಕೊಟ್ಟು ಕರೆತಂದೆ. ಆದರೆ ಈಗ ನಿರಾಶೆ ಕಲ್ಪಿಸಿದೆ. ಮುಂದೆ ಇವರ ಮುಖವನ್ನು ನಾನು ಹೇಗೆ ನೋಡಲು? ಸಮರ್ಥ ಅಣ್ಣನಿರುವಾಗ ಅವನಿಂದ ರಾಜ್ಯವನ್ನು ಕಸಿದುಕೊಂಡವ, ಪರಮ ಸಾತ್ವಿಕನಾದ ಅಣ್ಣನ ಕೋಪಕ್ಕೆ ತುತ್ತಾದವ. ಅಷ್ಟೇ ಅಲ್ಲ ಅಣ್ಣ, ನಾನು ಎಲ್ಲಿ ಭರತನ ಹೆಸರನ್ನು ಕೇಳಲಿಲ್ಲವೋ ಅಂತಹ ಜಾಗಕ್ಕೆ ಹೋಗಿ ಅಜ್ಞಾತವಾಗಿ ನನ್ನ ಶೇಷಾಯುಷ್ಯವನ್ನು ಕಳೆಯುತ್ತೇನಣ್ಣ. ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳಬಹುದಿತ್ತು, ಆದರೆ ಅದರಂತಹ ಹೇಯ ಕೃತ್ಯ ಎಂದು ಗುರುಗಳು ಈಗಾಗಲೇ ಬೋಧಿಸಿದ್ದಾರೆ. ಇದು ನನ್ನ ಗುದಿನಾಲಿಗೆಯ ಮಾತು ಎಂದು ಭಾವಿಸಬೇಡ. ನನ್ನ ಈ ಮಾತಿಗೆ ನಿನ್ನ ಅಂತರಂಗವೇ ಸಾಕ್ಷಿ. ಭರತ, ಕೇವಲ ಭಾವಪರವಶನಾಗಿ ಮಾತನಾಡಬೇಡ. ನಿನ್ನ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸಿ ನೋಡಬಾರದೆ? Come
ನಮ್ಮ ವಂಶದಲ್ಲಿ ಆಗಿ ಹೋದ ಪ್ರಕೃತಿಗಳ ಅನೇಕರು ಜನರ ತುದಿನಾಲಿಗೆಯಲ್ಲಿ ಇಂದು ಕುಣಿಯುತ್ತಿರುವುದೇಕೆ? ಅದಕ್ಕೆ ಅವರ ಸತ್ಯನಿಷ್ಠೆ ಧರ್ಮನಿಷ್ಠೆಯೇ ಕಾರಣವಲ್ಲವೇ? ಹೌದಣ್ಣ. ಅವರು ಸಾಧಿಸಿದ ದಿಗಂತ ವ್ಯಾಪಕವಾದಂತಹ ಕೀರ್ತಿಗೆ ನಾವು ಭಂಗ ತರುವುದು ಸರಿಯೇ? ವರ ಎಂಬುದರಿಂದ ಚಿಕ್ಕಮ್ಮ ಕೇಳಬಾರದನ್ನು ಕೇಳಿದರು. ಅದಕ್ಕೆ ಅಲ್ಲವೇ ನಮ್ಮ ತಂದೆ ಅದನ್ನು ಒಪ್ಪುವ ಅನಿವಾರ್ಯತೆ ಬಂದದ್ದು. ಹೌದಣ್ಣ. ವಾಯ್ದಪ್ಪಿಯಾದರೂ ನಮ್ಮ ತಂದೆ ರಾಮ ನೀನು ವನವಾಸಕ್ಕೆ ಹೋಗಬೇಡ ಎನ್ನಿಲ್ಲ. ಹಾಗೆ ಅಂದಿದ್ದರೆ ವರ ಎಂಬುದು ಸುಳ್ಳಾಗುತ್ತಿತ್ತು. ಚಿಕ್ಕಮ್ಮ ಈಗ ತನ್ನ ವರವನ್ನು ಹಿಂತೆಗೆದುಕೊಳ್ಳುವೆ ಎನ್ನುತ್ತಿದ್ದಾಳೆ. ಆದರೆ ಯಾರಲ್ಲಿ ಹಿಂತೆಗೆದುಕೊಳ್ಳುವುದು? ನಮ್ಮ ತಂದೆಯಲ್ಲಿ ಹಿಂತೆಗೆದುಕೊಳ್ಳಬೇಕು. ಆದರೆ ನಮ್ಮ ತಂದೆ ಈಗ ಜೀವಂತವಿಲ್ಲವಲ್ಲ. ಆದರೂ ನಮ್ಮ ಚಿಕ್ಕಮ್ಮನ ಮಮತೆ ಎಷ್ಟು ದೊಡ್ಡದು ಎಂಬುದು ನಾವು ತಿಳಿದುಕೊಳ್ಳಬಹುದು. ತನ್ನ ಕರುಣಿನ ಕುಡಿಯಾದ ನಿನಗೆ ನನ್ನಿಂದ ಶಾಶ್ವತ ವಿಯೋಗ ಸಾಧ್ಯವಿಲ್ಲ ಎಂದು 14 ವರ್ಷಗಳ ವನವಾಸವನ್ನು ಅವಳು ನೀಡಿದಳು. ಅದಕ್ಕೆ ಈಗ ನಿನ್ನ ಕರ್ತವ್ಯವೇನೆಂದರೆ ಇಲ್ಲದೆ ಹೋದರೆ ತಂದೆಯ ಮಾತನ್ನು ಮೀರಿದ ಅಧಮತ್ವದ ಜೊತೆಗೆ ಸತ್ಯ ಭ್ರಷ್ಟತೆಯು ಏರ್ಪಡುತ್ತದೆ. ನಾನು 14 ವರ್ಷ ವನವಾಸದಲ್ಲಿರುತ್ತೇನೆ. ನೀನು ಅಯೋಧ್ಯೆಯ ರಾಜ್ಯಭಾರ ಮಾಡಿಕೊಂಡಿರು. ವನವಾಸ ಮುಗಿದ ನಂತರ ಮುಂದೇನೆಂದು ಯೋಚಿಸೋಣ. ಅಣ್ಣ, ನಿನ್ನ ಮಾತುಗಳೆಲ್ಲ ಬುದ್ಧಿಯಿಂದ ಹೌದು ಅನ್ನಿಸುತ್ತದೆ. ಆದರೆ ಭಾವನೆಗಳಿಗೆ ಒಳಪಡುತ್ತಿಲ್ಲವಲ್ಲ. ಭರತ, ನನ್ನದೊಂದು ಕೊನೆಯ ಮಾತನ್ನು ಕೇಳು. ಏನಣ್ಣ? ಸೂರ್ಯವಂಶೀಯನಾಗಿ ಕಲಂಕ ರಹಿತ ಜೀವನನಾಗಿ ಹೇಳುತ್ತೇನೆ. ನನ್ನ ತಮ್ಮ ಎಂದೆನ್ನುವಲ್ಲಿ ನಿನಗೇನಾದರೂ ಕೀಳರಿಮೆ ಇದೆಯೇ? ಎಲ್ಲಣ್ಣ, ಅರನಾಡಿಗೂ ಇಲ್ಲ. ನಿನ್ನ ತಮ್ಮನಾಗಿರುವುದಕ್ಕೆ ಹೆಮ್ಮೆಯಿಂದ ಬೀಗುತ್ತೇನೆ, ಧನ್ಯತೆಯಿಂದ ಬಾಗುತ್ತೇನಣ್ಣ. ಭರತ, ಹಾಗಾದರೆ ಇದು ನನ್ನ ಆದೇಶ. ನೀನು ಅಯೋಧ್ಯೆಯ ರಾಜ್ಯಭಾರ ಮಾಡಿಕೊಂಡಿರು. ಸರಿ ಅಣ್ಣ, ಆದೇಶವೆಂದೆಯಲ್ಲ, ಆಕ್ಷೇಪಿಸುವಂತಿಲ್ಲ. ಇಂದಿನಿಂದ ನಾನೇ ಅಯೋಧ್ಯಾಪತಿ, ಸರ್ವತಂತ್ರ ಸ್ವತಂತ್ರನಾದ ಅರಸನಾದವನು ರಾಜ್ಯವನ್ನು ಏನು ಮಾಡಿದರೂ ಪ್ರಶ್ನಿಸುವಂತಿಲ್ಲವಲ್ಲ. ನನ್ನಲ್ಲಿರಿಸಿದ ಈ ಅಯೋಧ್ಯೆಯನ್ನು ನನಗೆ ಗೌರವಾನ್ವಿತನಾದ ನಿನ್ನ ಪದತಲಗಳಲ್ಲಿ ಅರ್ಪಿಸುತ್ತಾ ಇದ್ದೇನೆ. ಇದನ್ನು ಸ್ವೀಕರಿಸೋಣ. ಅದರ ದ್ಯೋತಕವಾಗಿ ಅಯೋಧ್ಯೆಗೆ ಬಂದು ನಮ್ಮನ್ನೆಲ್ಲ ಪರಿಪಾಲಿಸು. ಬಲಾಭರತ, ಮಾತಿನಲ್ಲೇ ನನ್ನನ್ನು ಕಟ್ಟಿ ಹಾಕಿದ ಜಾಣ. ನಿನ್ನ ಈ ಮಾತನ್ನು ನಮ್ಮ ತಂದೆಯೂ ಆಕ್ಷೇಪಿಸುವಂತಿಲ್ಲ. ಆದರೆ ಒಂದು ತೊಡಕಿದೆ. ಒಪ್ಪತ್ತಿ ಊಟಕ್ಕೂ ಗತಿ ಇಲ್ಲದ ಬಡವನಿಗೆ ಆನೆಯನ್ನು ತಂದು ಸಾಕು ಎಂದಂತಾಯಿತು. ಆನೆಯನ್ನು ಸಾಕುವಂತಹ ಭಾಗ್ಯ ಬಡತನದಿಂದಲೇ ಇಲ್ಲದಿರುವಾಗ ಆ ಬಹುಮಾನ ಸಂಧಿಸುವುದುಂಟೆ. ಹಾಗೆಯೇ ಭರತ, ವನವಾಸ ದೀಕ್ಷಿತನಾಗಿರುವಂತಹ ನನಗೆ ನಗರಕ್ಕೆ ಬರುವಂತಹ ಅಧಿಕಾರ ಇಲ್ಲ. ಹಾಗಾಗಿ ಆ ಕೊಡುಗೆ ನಿನ್ನಲ್ಲೇ ಇರಲಿಲ್ಲ. ಈಗ ಸಂತೋಷವಾಯಿತಂತ. ಈ ಕ್ಷಣದಿಂದಲೇ ಅಯೋಧ್ಯೆಯಿಂದಲೂ ನಾನು ಅದನ್ನು ಕೇವಲ 14 ವರ್ಷಗಳ ಕಾಲಕ್ಕೆ ನೋಡಿಕೊಂಡರಾಯ್ತೆಂದಾಯ್ತಲ್ಲ. ನಿನಗಲ್ಲದೆ ನನಗೆಂದಿಗೂ ಅರಸೊತ್ತಿಗೆ ಸಲ್ಲದು ಎಂಬ ನನ್ನ ನಿಲುಮೆ ಗೆದ್ದಿತು. ಆದರೆ ಅಣ್ಣ, ನನ್ನ ಒಂದು ಬೇಡಿಕೆ ಇದೆ. ಏನದು? ಅಣ್ಣ ಕೇಳಿರೇಳು ವರುಷದ ಬದುಕಿನ ಮರುದಿನ
ರೀತಿಯಾಗಿ ರಾಜ್ಯಭಾರ ಮಾಡುತ್ತೇನೆ. ಕೇಳಿದವರಿಗೆ ಅದು ರಾಮರಾಜ್ಯವೆಂದೇ ಉತ್ತರಿಸುತ್ತೇನೆ. ಆದರೆ ನಾನು ಅಯೋಧ್ಯೆಯಲ್ಲಿರುವುದಿಲ್ಲ. ಆಗಲೇ ಹೇಳಿದೆನಲ್ಲ, ನೀನಿಲ್ಲದ ಅಯೋಧ್ಯೆ ನನಗೊಂದು ಅಡವಿ ಎಂದು. ಆದ್ದರಿಂದ ಅಯೋಧ್ಯೆಯ ಸಮೀಪದಲ್ಲಿರುವ ನಂದಿ ಗ್ರಾಮದಲ್ಲಿ ವಾಸ್ತವ್ಯವಿರುತ್ತೇನೆ. ನಿನ್ನಂತೆ ನಾರುಳೆಯನ್ನುಟ್ಟು ಜಟಾಧಾರಿಯಾಗಿ ಕಂದ ಮೂಲ ಭಕ್ಷಣದಲ್ಲಿಯೇ ದಿನ ಕಳೆಯುತ್ತೇನೆ. ಆದರೆ ನೀನೇ ಒಪ್ಪಿಕೊಂಡ 14 ವರ್ಷಗಳ ಅವಧಿಗೆ ಮಾತ್ರ. ಅವಧಿ ಮುಗಿದ ಮರುದಿನ ನೀನು ಬಂದು ಕಾಣಿಸಬೇಕು. ಇಲ್ಲವಾದರೆ ನಿನಗೆ ತಮ್ಮಂದಿರು ಲಕ್ಷ್ಮಣ ಶತ್ರುಘ್ನರಿಬ್ಬರೇ. ನಾನು ಅಗ್ನಿಕುಂಡವನ್ನು ಏರ್ಪಡಿಸಿ ಅದಕ್ಕೆ ಆಹುತಿಯಾಗುತ್ತೇನೆ. ನೆನಪಿರಲಂತ ಲಕ್ಷ್ಮಣ